ಎದ್ದೇಳೋಕ್ಕೂ ಮುಂಚೆ ಮನೆ ಎಲ್ಲ ಕೆಲಸಗಳನ್ನು ಮಾಡಿಬಿಡ್ಬೇಕು. ಲೇಟಾಗಿ ಎದ್ಬಿಟ್ನಾ, ಅಲ್ಲಿ ತುಂಬಾ ಕೆಲಸಗಳಿದೆ. ಇನ್ನೊಂದು ಅರ್ಧ ಗಂಟೆ ಬೇಗ ಎದ್ದಿದ್ರೆ ಚೆನ್ನಾಗಿರೋದು. ಅಲ್ಲದನು ಬೇಗಿದ್ದಿದ್ರೆ ಕೆಲಸ ಎಲ್ಲ ಬೇಗ ಮುಗಿಸ್ಬೋದಿತ್ತು ಅಂದ್ಬಿಟ್ಟು ಪೂಜೆ ಮಾಡಿ ಮುಗಿಸಿದ್ಯಲ್ಲ. ಅಯ್ಯೋ, ನಾನ್ ಮಾಡಿಲ್ಲ ಕಣಮ್ಮ, ನಾನ್ ಈಗ ತಾನೇ ಎದ್ದು ಬರ್ತಾ ಇದ್ದೀನಿ. ಹಾಗಾದ್ರೆ ಯಾರು ಪೂಜೆ ಮಾಡಿದ್ರು? ನಾನೇ ಅತ್ತೆ. ಇನ್ಮೇಲೆ ಮನೆ ಕೆಲ್ಸಗಳ ಬಗ್ಗೆ ಏನು ಟೆನ್ಷನ್ ತಗೋಬೇಡಿ. ನಾನು ಹೊರಗಡೆ ಎಷ್ಟೇ ಓಡಾಡ್ಲಿ, ನನ್ನ ಮನೇನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಇನ್ಮೇಲೆ 2 ಕೆಲಸನೂ ನಾನು ಚೆನ್ನಾಗಿ ನಿಭಾಯಿಸ್ತೀನಿ. ಯಾಕೆ ಶ್ರಾವಣಿಯಮ್ಮ ಈ ಥರ ಮಾತಾಡ್ತಾ ಇದ್ದೀರಾ? ಯಾರಾದರೂ ಏನಾರ ಅಂದ್ರ? ನನ್ನ ಮನೇನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಏನಾದ್ರೂ ಯಾಕೆ ಅನ್ಬೇಕು? ಮನೆ ಸೊಸೆ ಆದವಳಿಗೆ ಮೊದಲು ಮನೆ, ಆಮೇಲೆ ಸಮಾಜ. ನಮ್ಮ ಮನೇನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಸಮಾಜನೂ ಚೆನ್ನಾಗೇ ಇರುತ್ತೆ. ಅದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ತಿಂಡಿ ರೆಡಿ ಇದೆ, ಹೋಗಿ ತಿಂಡಿ ಮಾಡ್ಕೊಳ್ಳಿ. ಸಮಾವೇಶಕ್ಕೆ ನಾನು ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೋತೀನಿ, ತಗೊಳ್ಳಿ, ಕಾಫಿ ಕುಡಿತೀನಿ. ತಗೊಳ್ಳಿ. ಅಲ್ಲ ಸರ್, ದಯವಿಟ್ಟು ನಾನು ಹೇಳೋದನ್ನ 1 ನಿಮಿಷ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಹಲೋ. ಯಾಕೆ ಸುಬ್ಬು, ಯಾಕೆ ಒಂಥರ ಇದೆಯಾ? ಏನಾಯ್ತು? ಅಮ್ಮ, ನಾನು ಗ್ರೌಂಡಲ್ಲಿ ಸಮಾವೇಶ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ದೆ ಅಂತ ಹೇಳಿದ್ನಲ್ಲ, ಆ ಪರ್ಮಿಷನ್ ಇವಾಗ ವಿಜಯಾಂಬಿಕೆ ಕೊಟ್ಟಿದ್ದಾರಮ್ಮ. ಏನ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ನಮ್ಗೆ ಊರಾಚೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಏನು ಸಮಾವೇಶನ ಊರಾಚೆ ಮಾಡೋದಾ? ಊರಾಚೆ ಮಾಡಿದ್ರೆ ಜನ ಹೇಗ್ ಬರ್ತಾರೆ ಸುಬ್ಬು? ಅದೇ ನನಗೂ ಗೊತ್ತಾಗ್ತಿಲ್ಲ ಮೇಡಮ್. ಎಲ್ಲ ವಿಜಯಾಂಬಿಕೆಯಿಂದನೇ ಆಗಿದ್ದು. ಯೋಚನೆ ಮಾಡಬೇಡಿ ಮಕ್ಕಳ. ರಾಜಕೀಯ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ರಾಜಕೀಯ ಅನ್ನೋದು ಚದುರಂಗದ ಆಟ ಅನ್ನೋದು ನೀವು ಕೇಳಿಲ್ವಾ? ಈಗ ಅವರು ನಮಗಿಂತ ಮುಂದೆ ಇದ್ದಾರೆ. ಅದಕ್ಕೆ ನಾವು ಈಗ ಅವ್ರಿಗಿಂತ 1 ಹೆಜ್ಜೆ ಮುಂದಿಡಬೇಕು. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಉಪಾಯನ? ಏನದು? ನಮ್ಮ ಸಮಾವೇಶನ ಊರಾಚೆ ಮಾಡಿದ್ರೆ ಜನ ಅಲ್ಲಿಗೆ ಬರೋಕ್ಕಾಗಲ್ಲ, ಬರೋದಿಲ್ಲ, ಬರಬಾರ್ದು ಅನ್ನೋದೇ ವಿಜಯಾಂಬಿಕಾ ಉದ್ದೇಶ. ಆದ್ರೆ ನಾವು ಈಗ ಜನಗಳೇ ಆ ಜಾಗನ ಹುಡುಕೊಂಡು ಬರೋ ಥರ ಮಾಡಬೇಕು. ಶ್ರಾವಣಿ, ಈ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಅದೇನೋ ಪಾಟ್ಲಕ್ ಅಂತ ಮಾಡ್ಕೊಂಡು ಬರ್ತಾರಂತಲ್ಲ, ಹಾಗಂದ್ರೆ ಏನು? ಅದು ಏನಂದ್ರೆ ಆಫೀಸ್ ಅವ್ರು ಎಲ್ಲರೂ ಸೇರಿ ಅವ್ರವ್ರ ಮನೆ ಊಟನ ತಂದು ಎಲ್ಲರೂ ಹಂಚ್ಕೊಂಡು ತಿಂತಾರೆ. ಈ ತರದ್ದೇನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ? ಮತ್ತೆ ಅದನ್ನೇ ನಾವು ಇಲ್ಲಿ ಮಾಡೋಣ. ಅದ್ ಹೇಗಮ್ಮ? ಮೊದಲು ಇದನ್ನ ಸಮಾವೇಶ ಅಂತ ಕರೆಯೋ ಬದಲು ಪಿಕ್ನಿಕ್ ಅಂತ ಹೇಳು. ಎಷ್ಟೋ ಜನರಿಗೆ ಎಲ್ಲೋ ಒಂದ್ ಕಡೆ ಸೇರಿ ಒಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ನಮಗೀಗ ಊರಾಚೆ ಜಾಗ ಸಿಕ್ಕಿದೆ. ಎಲ್ರಿಗೂ ಊರಾಚೆ ಹೋಗಿ ಪಿಕ್ನಿಕ್ ಮಾಡಿ ಒಂದಷ್ಟು ಹೊತ್ತು ಕಾಲ ಕಳೆಯೋಣ ಅನ್ನೋ ಆಸೆ ಇರುತ್ತೆ. ಅದಕ್ಕೆ ನಾವು ಜನಸಾಮಾನ್ಯದ ಜೊತೆ ಸೇರ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಒಳ್ಳೆ ಸಮಯ ಕಳೆದು ಬರ್ತೀವಿ ಅಂತ ಪ್ರಚಾರ ಮಾಡು. ಎಲ್ರಿಗೂ ನಿಮ್ಮ ಮನೆ ಕೈ ರುಚಿ ಇನ್ನೊಬ್ಬರಿಗೆ ಪರಿಚಯ ಮಾಡೋ ಅವಕಾಶ ಸಿಗುತ್ತೆ ಅಂತ ಹೇಳು. ಆಗ ನೋಡಿ ಎಲ್ರೂ ಅಲ್ಲಿಗೆ ಬರ್ತಾರೆ. ಸೂಪರ್ ಐಡಿಯಾ ಅಜ್ಜಿ. ಪಿಕ್ನಿಕ್ ಅಂತ ಹೇಳೋದು, ಎಲ್ರು ಒಟ್ಟಿಗೆ ಸೇರಿ ಹರಟೆ ಹೊಡಿತಾ ಊಟ ಮಾಡೋದು, ಇದೆಲ್ಲ ಅದು ಸಕ್ಕದಾಗಿದೆ. ನಾವು ಕೂಡ ನಮ್ ಕೈ ರುಚಿನ ಅವ್ರಿಗೆ ತಿನ್ಸುವಂತ ಅವಕಾಶ ಸಿಗುತ್ತೆ. ಈ ಎಲ್ಲದ್ರಿಂದ ನಾವ್ ಇವ್ ಮನ್ಸಿಗೆ ಇನ್ನೂ ಹತ್ರ ಆಗೋ ಅವಕಾಶ ಸಿಗುತ್ತೆ. ಜನಗಳ ಇಲ್ವಾ? ಯಾಕೆ? ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ವಲ್ಲ ಬರೋದಕ್ಕೆ. ಜನಗಳು ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ನಾವು ಅವ್ರಿಗೆ ಎಷ್ಟೇ ದುಡ್ಡು ಕೊಟ್ಟರು ಅವರು ತಗೋತಾರೆ, ಆದ್ರೆ ನಮ್ ಹಿಂದೆ ಯಾರು ಬರೋದಕ್ಕೆ ರೆಡಿ ಇಲ್ಲ.
ಆ ಶ್ರಾವಣಿ ಬೇರೆ ಸಮಾವೇಶ ಮಾಡ್ಬೇಕು ಅಂತಿದ್ಲಲ್ಲ, ಆ ಸಮಾವೇಶ ನಾವು ಮಾಡ್ತಿದೀವಿ ಅನ್ಕೊಂಡು ಒಂದಷ್ಟು ಜನ ನಮ್ಮ ಮೇಲೆ ತಿರುಗಿ ಬಿದ್ದಿದ್ದಾರೆ. ಇನ್ ಕೆಲವೊಂದಷ್ಟು ಜನ ಶ್ರಾವಣಿ ಅರೇಂಜ್ ಮಾಡಿರೋ ಪಿಕ್ನಿಕ್ಗೆ ಹೋಗಿದ್ದಾರೆ. ಪಿಕ್ನಿಕ್ ಸೇಂಗ್ ಮಾಡಿ ಹೌದು ಮಾಮ್, ಅವಳು ಸಮಾವೇಶ ಮಾಡಕ್ ಆಗಲ್ಲ ಅಂತ ಹೇಳಿ ಊರಿಂದ ಆಚೆ ಒಂದು ದೊಡ್ಡ ಫೀಲ್ಡ್ ನಲ್ಲಿ ಪಿಕ್ನಿಕ್ ನ ಅರೇಂಜ್ ಮಾಡಿದಾಳೆ. ಜನ ಎಲ್ಲ ಅಲ್ಲಿ ಹೋಗಿ ಊಟ ತಿಂಡಿ ತಿನ್ಕೊಂಡು ಹರಟೆ ಹೊಡಿತಿದಾರಂತೆ. ಇದು ಪಿಕ್ನಿಕ್ ಅಲ್ಲ ಮಾಡಿ, ಎಲೆಕ್ಷನ್ ಗೆಲ್ಲೋದಕ್ಕೆ ಅವಳು ಮಾಡಿರೋ ಐಡಿಯಾ. ವಾಟ್ ಐಡಿಯಾನ? ಪಿಕ್ನಿಕ್ ನೆಪದಲ್ಲಿ ಜನಗಳ ಹತ್ರ ಎಲ್ಲ ಮಾತಾಡಿ ಅವ್ರಿಗೆ ಹತ್ರ ಆಗಕ್ ನೋಡ್ತಿದ್ದಾಳೆ ಮಾಡಿ ಅವಳು. ಓಹೋ, ಶ್ರಾವಣಿಗೆ ಇಷ್ಟೊಂದೆಲ್ಲ ಬುದ್ಧಿ ಇದೆಯಾ? ಹಾಗಿದ್ರೆ ನಾವು ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿದ್ರು ನಮ್ಮ ದುಡ್ಡಿಗಿಂತ ಅವಳು ಬುದ್ಧಿವಂತಿಕೆನೇ ಗೆಲ್ತಿದೆ. ನೋಡು ಮಾಡಿ, ಅವಳಲ್ಲಿ ಕರ್ಕೊಂಡು ಹೋಗಿ ಊಟ ತಿಂಡಿ ಯಾವುದು ಆ ಜನಗಳಿಗೆ ಕೊಡಕ್ಕಾಗ್ಬಾರ್ದು. ಅವರು ತಿನ್ನೋ ಪ್ರತಿಯೊಂದು ತುತ್ತು ವಿಷ ಆಗ್ಬೇಕು. ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿದೆ ತಾನೆ? ಅರ್ಥ ಆಯ್ತು ಮಾಮ್.